ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಟಿಕ್ 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 ಬರುತ್ತಿದೆ ಕಾಲ ಅಂತ ಬಾರಿಸ್ತಾ ಇದೆ. ವಾರದಲ್ಲೇ ಜಗತ್ತಿನ ಯಾವುದೇ ಬಿಲದಲ್ಲಿದ್ರೂ ಪ್ರಜ್ವಲ್ ಬರಲೇಬೇಕು. ಕಾರಣ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದಾಗಲಿದೆ. ಇನ್ನು ಗೌಡ್ರು ಬರೆದಂತ ಪತ್ರದಲ್ಲಿ ಸಿಎಂ ಕಣ್ಣಿಗೆ ರಾಜಕೀಯ ಕಾಣಿಸಿದ್ರೆ, ಇತ್ತ ಸಿದ್ದು ಪುತ್ರನ ಸಾವಿನ ರಹಸ್ಯವನ್ನ ಎಚ್ಡಿಕೆ ಕೆದಕಿದ್ದಾರೆ. ಬಂಗಾಳ ಕೊಲ್ಲಿ ಅಶಾಂತಿಯತ್ತ ತಿರುಗ್ತಾ ಇದೆ. ರಿಮಲ್ ಚಂಡಮಾರುತ ಪೂರ್ವ ಸಮುದ್ರದತ್ತ ಧಾವಿಸ್ತಾ ಇದೆ. ಮುಂದಿನ 5 ದಿನ ಮರಣ ಮಳೆ ಸುರಿಯುತ್ತೆ ಅನ್ನೋ ಮುನ್ನೆಚ್ಚರಿಕೆಯನ್ನ ನೀಡಲಾಗಿದೆ. ಇತ್ತ ರಾಜ್ಯದಲ್ಲಿ ಅವಾಂತರಗಳನ್ನೇ ಸೃಷ್ಟಿಸಿರೋ ವರುಣ ಮತ್ತಷ್ಟು ಘನಘೋರತೆ ತಾಳಲಿದ್ದಾನೆ. ಮೈಸೂರಲ್ಲಿ ನಟಿ ಕಮ್ ಕಾಂಗ್ರೆಸ್ ಕಾರ್ಯಕರ್ತೆಯ ಕೊಲೆಯ ರಹಸ್ಯ ಬಯಲಾಗಿದೆ. ಮೊಬೈಲ್ ಕಿತ್ಕೊಂಡಿದ್ದೆ ಪತಿಯ ಸಿಟ್ಟಿಗೆ ಬಲಿಯಾಗಿದ್ದಾರೆ ಅಂತ ತನಿಖೆಯಲ್ಲಿ ಗೊತ್ತಾಗಿದೆ. ಇನ್ನು ಬೆಂಗಳೂರಿನ ಪ್ರಬುದ್ಧ ಸಾವಿನ ಮಿಸ್ಟ್ರಿ ರಿವೀಲ್ ಆಗಿದೆ. ತನ್ನ ತಮ್ಮನ ಸ್ನೇಹಿತ ಕದ್ದ 2,000ಕ್ಕಾಗಿ ಹೆಣವಾಗಿದ್ದಾಳೆ. ಇದು ಇತ್ತೀಚೆಗೆ ಮಿತಿ ಮೀರಿದ ಪುಂಡಾಟ. ಬೆಳಗಾವಿಯ ಆಳ್ವಾನ್ ಗಲ್ಲಿಯಲ್ಲಿ ಕ್ರಿಕೆಟ್ಗಾಗಿ ಕಾದಾಟ ನಡೆದಿದೆ. ಮೈದಾನದಲ್ಲಿ ನಡೆದಂತ ಗಲಾಟೆ ಮನೆಗೂ ತಲುಪಿದೆ. ಜಗಳ ವಿಕೋಪಕ್ಕೆ ತಿರುವಿ ತಲವಾರುಗಳನ್ನ ಝಳಪಿಸಲಾಗಿದೆ. 14 ಮುಸ್ಲಿಂ ಯುವಕರ ಜೊತೆ ಹಿಂದೂ ಹುಡುಗರ ಮೇಲೂ ಎಫ್ಐಆರ್ ಆಗಿದೆ. ಅಲ್ಲಿ ಸತ್ತವನು ನೆರೆ ದೇಶ ಬಾಂಗ್ಲಾದ ಸಂಸದ. ಕೋಲ್ಕತ್ತಾಗೆ ಬಂದಿದ್ದ ಅವಾಮಿ ಲೀಗ್ನ ಅಖ್ತರುಜ್ಮಾನ್ ಸೈತಾನರ ಅಟ್ಟಹಾಸಕ್ಕೆ ಭೀಕರವಾಗಿ ಹತ್ಯೆಯಾಗಿದ್ದಾನೆ. ಅಕ್ರಮವಾಗಿ ಗಡಿ ನುಸುಳಿ ಬಂದ ಆಗಂತುಕರು 5 ಕೋಟಿ ಸುಪಾರಿ ಪಡೆದು ಬೀದಿಯಲ್ಲಿ ಪೀಸ್ ಪೀಸ್ ಆಗಿ ಕತ್ತರಿಸಿ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಬಿಸಾಕಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.